ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 52ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಜ್ಞಾನಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ನಾವು 235ನೇ ವಚನದ ತನಕ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ 236ರಿಂದ 240ನೇ ವಚನದ ತನಕ ಚಿಂತನೆ ಮಾಡುವಂಥ ಉದ್ದೇಶ. ವಚನ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಭಕ್ತನ ಜ್ಞಾನಿ ಸ್ಥಳ ಅಂದರೆ ಮನದಲ್ಲಿ ಅರಿವನ್ನು ತುಂಬಿಕೊಳ್ಳುವುದು. ಯಾವ ಪಥದಲ್ಲಿ ನಾನು ನಡಿಬೇಕು, ಸಾಧನೆಗೆ ಪೂರ್ವದಲ್ಲಿ ಹಿಡಿಯುವ ಒಂದು ಕ್ರಿಯೆಯನ್ನು ಪ್ರಾರಂಭಿಸುವುದಕ್ಕೂ ಪೂರ್ವದಲ್ಲಿ ಆ ಕ್ರಿಯೆಯ ಕುರಿತು, ಆ ವಿಚಾರದ ಕುರಿತು ಸಂಪೂರ್ಣ ಮಾಹಿತಿ, ಸಂಪೂರ್ಣ ಜ್ಞಾನ ಅದನ್ನು ಪಡೆದುಕೊಂಡು ಮುಂದೆ ಸಾಗುವಂತಹದ್ದು. ಇದು ಭಕ್ತನ ಜ್ಞಾನಿ ಸ್ಥಳ ಅಂತ ಕರೆಸ್ಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಭಕ್ತನಿಗಿರಬೇಕಾದ ಹಲವಾರು ವಿಚಾರಗಳನ್ನು, ಅವನಲ್ಲಿ ಇರಬೇಕಾದ ಹಲವಾರು ಗುಣಗಳನ್ನು ಕುರಿತು ಹಿಂದಿನ ಸಂಚಿಕೆಯಲ್ಲಿ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಅಂದರೆ ಯಾವ ರೀತಿ ಒಬ್ಬ ಸಾಧಕ ದಿನೇ ದಿನೇ ಪ್ರಗತಿಯನ್ನು ಹೊಂದಬೇಕು ಅನ್ನೋ ಒಂದು ವಿಚಾರವನ್ನ ಕುರಿತು ಚಿಂತನೆ ಮಾಡ್ತಾ ಈ ಸಂಚಿಕೆಯಲ್ಲಿ 236ನೇ ವಚನವನ್ನು ಪ್ರಾರಂಭ ಮಾಡೋಣ. ಅದು ಈ ರೀತಿ ಇದೆ. ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಅನ್ಯರ ಪ್ರತಿಪಾದಿಸದಿದ್ದಡೆ ಏನ ಮಾಡನಯ್ಯ ಲಿಂಗಂ, ಏನ ಕೊಡನಯ್ಯ, ತಾನು ಏನ ಬೇಡಿದುದ ನೀವನಾಗಿ ನಂಬುಗೆಯುಳ್ಳ ಭಕ್ತಂಗೆ ಇದೇ ದಿವ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ, ನಮ್ಮ ನಡೆ ನುಡಿಯನ್ನ ಯಾವ ರೀತಿ ಶುದ್ಧೀಕರಣಗೊಳಿಸಿಕೊಳ್ಳಬೇಕು ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಭಕ್ತನಿಗೆ ಬೇಕಾಗಿರುವುದೇ ನಡೆ ನುಡಿಯಲ್ಲಿ ಸಾತ್ವಿಕತೆ, ಶ್ರದ್ಧೆ ಮತ್ತೆ ಅದರಲ್ಲಿ ಶುದ್ಧಿ. ಈ ಶುದ್ಧೀಕರಣದ ಕುರಿತು ಈ ವಚನದಲ್ಲಿ ಹೇಳ್ತಾರೆ. ಕೆಡೆ ನಡೆಯದೆ ಅಂದ್ರೆ ನಮ್ಮ ನಡತೆ ಕೆಟ್ಟದಾಗಿರಬಾರದು ಅಂತ. ಕೆಡೆ ನುಡಿಯದೆ, ಕೆಟ್ಟ ನುಡಿಗಳನ್ನ ನುಡಿಯದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ದಾರಲ್ಲ ಆ ರೀತಿಯಾಗಿ. ಅನ್ಯರ ಪ್ರತಿಪಾದಿಸದಿದ್ದಡೆ ಅಂದ್ರೆ, ಅನ್ಯರ ಪ್ರತಿಪಾದಿಸದಿದ್ದಡೆ ಅಂದ್ರೆ, ಅನ್ಯರು ಅಂದ್ರೆ ಯಾರು ಅಂದ್ರೆ ಸತ್ಯ ಮಾರ್ಗವನ್ನ ಬಿಟ್ಟು ಬೇರೆ ಪಥದಲ್ಲಿ ಚಲಿಸುವವರು, ಅವರು ಅನ್ಯರು ಅಂತ. ಅನ್ಯರು ಅಂದ್ರೆ ಸತ್ಪಥವನ್ನ ಬಿಟ್ಟು ಅನ್ಯ ಮಾರ್ಗದಲ್ಲಿ, ದುಷ್ಪಥದಲ್ಲಿ, ಮಿಥ್ಯಾಪಥದಲ್ಲಿ ಸಂಚರಿಸುವವರು ಅಥವಾ ಸಾಗುವವರು ಯಾರಿದ್ದಾರೆ ಅವರಿಗೆ ಅನ್ಯರು ಅಂತ ಹೇಳಿದ್ದಾರೆ. ಅಂಥದನ್ನ ಪ್ರತಿಪಾದಿಸದಿದ್ದಡೆ, ಆ ಕಡೆಗೆ ತಾನು ಹೋಗದಿದ್ದಡೆ, ಅವರ ಸಹವಾಸವನ್ನ ಮಾಡದಿದ್ದರೆ, ಏನ ಮಾಡನಯ್ಯ ಲಿಂಗವು, ಏನ ಕೊಡನಯ್ಯ, ಏನು ಮಾಡೋದಿಲ್ಲ ನಿನಗೆ ಏನ್ ಸಿಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಎಲ್ಲವೂ ಸಿಗುತ್ತೆ ಯಾವಾಗ ಸತ್ಯ ಸದಾಚಾರದಲ್ಲಿ ಇದ್ದಾಗ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆಯುಳ್ಳ ಭಕ್ತಂಗೆ ತಾನು ಏನ ಬೇಡಿದ ನೀವನಾಗಿ ಅಂತ ಹೇಳ್ತಾರೆ. ನೀನ್ ಬೇಡಿದ್ದೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಸತ್ಯ ಸದಾಚಾರ, ಸತ್ಯ ಕಾಯಕವನ್ನ ಮಾಡುವವನಿಗೆ, ದಾಸೋಹವನ್ನ ಮಾಡುವವನಿಗೆ ಏನ ಬೇಡಿದ ನೀವನಾಗಿ, ಅವನು ಬೇಡಿದುದೆಲ್ಲ ಸಿಗುತ್ತೆ ಅಂತ. ಇಲ್ಲಿ ಬೇಡುವುದು ಅಂತಂದ್ರೆ ಶರಣರ ವಿಚಾರದಲ್ಲಿ ಬಂದಾಗ ಅವ್ರು ಯಾವತ್ತಿಗೂ ಕೂಡ ನನಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳುವಂತ ಸ್ವಭಾವ ಶರಣರಿಗೆ ಬರೋದೇ ಇಲ್ಲ. ಯಾವ ವ್ಯಕ್ತಿ ಕಾಯಕ ಮತ್ತೆ ದಾಸೋಹ ಇದರಲ್ಲಿ ನಿರತನಾಗ್ತಾನೆ, ಅವನು ಯಾವತ್ತೂ ಕೂಡ ದೇವರಲ್ಲಿ ಏನೂ ಬೇಡೋದಿಲ್ಲ. ಅವನು ಬೇಡೋದು ಇದ್ರೆ ಒಂದೇ ಒಂದು, ಯಾವುದು? ನನಗೆ ಸದ್ಗುಣಗಳನ್ನ ಕರುಣಿಸು, ನನಗೆ ಸಜ್ಜನರ ಸಹವಾಸದಲ್ಲಿ ಇರುವಂತೆ ಕರುಣಿಸು, ಈ ರೀತಿಯ ವಿಚಾರಗಳನ್ನಷ್ಟೇ ಅವನಿಗೆ, ನನ್ನ ಅಹಂಕಾರವನ್ನ ನಿರಸನ ಮಾಡುವಂತೆ ಆಗಲಿ, ಈ ರೀತಿಯಾದಂಥ ವಿಚಾರಗಳನ್ನ ಅವನು ಇಷ್ಟಲಿಂಗಕ್ಕೆ ಕೇಳ್ಕೊಳ್ತಾನೆ. ಇಷ್ಟಲಿಂಗ ಅಂತಂದ್ರೆ ಯಾರು? ಇಷ್ಟಲಿಂಗ ಅಂದ್ರೆ ತನ್ನ ಸ್ವಸ್ವರೂಪ ದರ್ಶನವೇ ಇಷ್ಟಲಿಂಗ. ಹಾಗಾಗಿ ಇಲ್ಲಿ ಬೇಡಿಕೊಳ್ಳುವುದು ಅಂದ್ರೆ ಆರಂಭಿಕ ನೆಲೆಯಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಆ ವಿಚಾರವನ್ನ ಕುರಿತು ಇಲ್ಲಿ ಮುಂದೆ ಹೇಳ್ತಾರೆ, ನಂಬಿಕೆಯುಳ್ಳ ಭಕ್ತಂಗೆ ಇದೇ ದಿವ್ಯ ಅಂದ್ರೆ ದಿವ್ಯ ಅಂತ. ನಂಬಿಕೆಯುಳ್ಳ ಭಕ್ತ, ಯಾರು ನಂಬುತ್ತಾರಲ್ಲ, ಅಚಲವಾಗಿ ನಂಬ್ತಾರೆ, ಅವರಿಗೆ ಇದೇ ಒಂದು ಸತ್ಯ, ಕೂಡಲ ಸಂಗಮ ದೇವ
ಅಂದ್ರೆ ನಮ್ಮ ನಡೆನುಡಿಗಳು ಶುದ್ಧವಾಗಿರಬೇಕು, ಅಂತಃಕರಣ ಶುದ್ಧವಾಗಿರಬೇಕು, ಭಾವ ಶುದ್ಧವಾಗಿರಬೇಕು, ಯಾವ ಮಾಲಿನ್ಯಕ್ಕೆ ಒಳಗಾಗಬಾರದು ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಚನ ಈ ರೀತಿ ಇದೆ: ಸ್ವಾಮಿ ಭೃತ್ಯ ಸಂಬಂಧಕ್ಕೆ ಆವುದು ಪಥವೆಂದಡೆ, ದಿಟವ ನುಡಿಯುವುದು ನುಡಿದಂತೆ ನಡೆಯುವುದು. ನುಡಿದು ಹುಸಿವ ನಡೆದು ತಪ್ಪುವ ಪ್ರಪಂಚಿಯನೊಲ್ಲ, ಕೂಡಲ ಸಂಗಮ ದೇವ. ಸ್ವಾಮಿ ಭೃತ್ಯ ಸಂಬಂಧ. ಭೃತ್ಯ ಅಂದ್ರೆ ಭಕ್ತ. ಇಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾ ಇದ್ದಾನೆ, ಸಾಧನಾ ಪಥದಲ್ಲಿ ಹೋಗ್ತಾ ಇದ್ದಾನೆ, ಅವನು ಭೃತ್ಯ. ಸ್ವಾಮಿ ಅಂದ್ರೆ ಯಾರು? ಒಂದು ಲಿಂಗ ಅಥವಾ ಶಿವ ಅಂತ ಬರುತ್ತೆ. ಆ ಲಿಂಗ ಅಥವಾ ಇಲ್ಲಿ ಲಿಂಗದ ಮುಖ ಯಾವುದು? ಲಿಂಗ ನಮಗೆ ನೇರವಾಗಿ ಸಿಗೋದಿಲ್ಲ, ಕಾಣ ಸಿಗೋದಿಲ್ಲ. ಲಿಂಗ ನೇರವಾಗಿ ನಮಗೆ ಕಾಣ ಸಿಗೋದಿಲ್ಲ, ನಮ್ಮ ವ್ಯವಹಾರಕ್ಕೆ ಅದು ಸಿಗೋದಿಲ್ಲ. ಲಿಂಗದ ಮುಖ ಯಾವುದು ಅಂದ್ರೆ ಜಂಗಮ. ಆ ಜಂಗಮ ಅಂದ್ರೆ ಯಾವುದು? ಸಮಾಜ. ಅಂದ್ರೆ ಲಿಂಗದ ಮುಖ ಸಮಾಜ ಅಂತ ಆಯ್ತು. ಲಿಂಗ ವ್ಯವಹಾರವನ್ನ ಮಾಡುವುದು, ನಮ್ಮ ಜೊತೆ ವ್ಯವಹಾರವನ್ನ ಮಾಡುವುದು, ಸಾಧಕನ ಜೊತೆ ವ್ಯವಹಾರ ಮಾಡುವುದು ಯಾವುದರ ಮುಖಾಂತರ? ಸಮಾಜದ ಮುಖಾಂತರ ವ್ಯವಹಾರವನ್ನ ಮಾಡುತ್ತೆ. ಹಾಗಾಗಿ ಆ ಸಮಾಜ ಸಂತುಷ್ಟಿ ಆಯ್ತು ಅಂದ್ರೆ, ನಾನು ಇರುವ ಸಮಾಜ ಸಂತುಷ್ಟಿ ಆಯ್ತು ಅಂದ್ರೆ ಲಿಂಗ ಸಂತುಷ್ಟಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಸ್ವಾಮಿ ಭೃತ್ಯ ಸಂಬಂಧಕ್ಕೆ ಆವುದು ಪಥ. ಇವೆರಡಕ್ಕೆ ಒಂದು ಒಳ್ಳೆ ಸಂಬಂಧ ಏರ್ಪಡಬೇಕು ಅಂದ್ರೆ, ನನಗೂ ಸಾಧಕ ಜೀವಿಗೂ ಮತ್ತು ಆ ದೇವರಿಗೂ, ನಾನು ನಂಬಿರುವ ದೇವರಿಗೂ ಅಥವಾ ಶಿವಕ್ಕೂ ಲಿಂಗಕ್ಕೂ ಒಂದು ಒಳ್ಳೆ ಸಂಬಂಧ ಏರ್ಪಡಬೇಕು ಅಂದ್ರೆ ಯಾವುದು ಪಥ ಅಂದ್ರೆ, ದಿಟವ ನುಡಿಯುವುದು ನುಡಿದಂತೆ ನಡೆಯುವುದು. ಅಂದ್ರೆ ನಾನು ಸತ್ಯವನ್ನೇ ಹೇಳಬೇಕು, ಸತ್ಯದಂತೆ ನಡೆಯಬೇಕು, ಸತ್ಯ ಮಾರ್ಗದಲ್ಲಿ ನಡೆಯಬೇಕು. ಸದಾಚಾರ, ಸದ್ಭಕ್ತಿ, ಕಾಯಕ, ದಾಸೋಹ, ಈ ಮಾರ್ಗಗಳನ್ನು ನಾವು ಅನುಸರಿಸಬೇಕು. ಇವೆಲ್ಲವೂ ಯಾರ ಜೊತೆ ಅನುಸರಿಸ್ತೀವಿ? ಸಮಾಜದ ಜೊತೆಗೆ ಅನುಸರಿಸ್ತೀವಿ. ಆ ಸಮಾಜಕ್ಕೆ ಸಂತುಷ್ಟಿ ಆಯ್ತು ಅಂದ್ರೆ ಲಿಂಗದ ಸಂತುಷ್ಟಿ ಅನ್ನೋದನ್ನ ಗುರು ಬಸವಣ್ಣನವರು ಈ ವಚನಗಳ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ನುಡಿದು ಹುಸಿವ ನಡೆದು ತಪ್ಪುವ. ನಡೆನುಡಿಯಲ್ಲಿ ಸಾಮ್ಯತೆ ಇಲ್ಲದೆ ಇರುವಂತವನ್ನ ಪ್ರಪಂಚಿಯನಲ್ಲ, ಕೂಡಲ ಸಂಗಮ ದೇವ. ಇಂಥವ್ರು ಪ್ರಪಂಚಿಗಳು ಅಂತ. ಪ್ರಾಪಂಚಿಕರು ಅಂದ್ರೆ ಇವರು ಬರೀ ಸುಳ್ಳನ್ನು ಹೇಳ್ತಾರೆ, ಆಮೇಲೆ ನಡತೆಯಲ್ಲಿ ಸಾಮ್ಯತೆ ಇರೋದಿಲ್ಲ ಅನ್ನೋ ಒಂದು ವಿಚಾರವನ್ನು ಇಂಥವ್ರನ್ನ ಪ್ರಪಂಚಿಗಳು ಅಂತ ಕರೆದು, ಇಂಥವರನ್ನ ವಲ್ಲ ಕೂಡಲ ಸಂಗಮ ದೇವ ಅಂದ್ರೆ ಇವನು ಸತ್ಪಥಕ್ಕೆ ಸಲ್ಲನು ಅನ್ನುವ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ 238. ಸತ್ಯವುಳ್ಳ ಭಂಡವ ತುಂಬುವುದಯ್ಯ, ಸುಯ್ದಾನವಯ್ಯ ಮನ ಧಾರೆ ಒಟ್ಟಲು. ಕೂಡಲ ಸಂಗನ ಶರಣರು ಹಿಡಿದ ಪಥವನು ಆರಾದಡಾಗಲಿ ಹೋಗಲಿಯರಯ್ಯ ಅಂತ ಇದೆ. ಸತ್ಯವುಳ್ಳ ಭಂಡವ ತುಂಬುವುದೇ. ಭಂಡ ಅಂದ್ರೆ ಸರಕು, ಸತ್ಯವಾದಂತ ಸರಕನ್ನ ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಈ ದೇಹವೆಂಬ ಬಂಡಿಗೆ. ಇದು ದೇಹವೇ ಬಂಡಿ, ಈ ಬಂಡಿಗೆ ಸತ್ಯದ ಸರಕನ್ನ ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಸುಯ್ದಾನವಯ್ಯ. ಸುಯ್ದಾನ ಅಂತಂದ್ರೆ ಒಳ್ಳೆಯ, ನಾವು ನಮಗೆ ಒಳ್ಳೆಯದು ಆಗಬೇಕು ಅಂದ್ರೆ ಈ ಸುಯ್ದಾನ ಅಂತಂದ್ರೆ ಪ್ರಮುಖವಾಗಿ ದಾನ ಅಂದ್ರೆ ಧಾನ್ಯ, ಆಹಾರಕ್ಕೆ ಉಪಯೋಗಿಸಲಿಕ್ಕೆ ಬರುವಂತ ಒಂದು ಕಾಳು ಧಾನ್ಯ, ಅದಕ್ಕೆ ಸುಯ್ದಾನ ಅಂತ ಕರೀತಾರೆ. ಆದ್ರೆ ಇಲ್ಲಿ ಸತ್ಯವುಳ್ಳ ಭಂಡವ ತುಂಬುವುದು, ಆ ಭಂಡ ಸುಯ್ದಾನ ಆಗಿರ್ಬೇಕು ಅಂತ. ಉಪಯೋಗಿ ಆಗಿರುವಂತ ವಿಚಾರಗಳು, ಸದಾಚಾರ, ಸದ್ಭಕ್ತಿ, ಸತ್ಕ್ರಿಯೆಗಳು, ಸುಜ್ಞಾನ, ಇವು ಸುಯ್ದಾನ ಅಂದ್ರೆ. ಮನ ಧಾರೆ ಹೀಗಿದ್ದಾಗ ಏನಾಗ್ತಾ ಇದೆ? ಮನ ಧಾರೆ ಒಟ್ಟಲು ಅಂತಂದ್ರೆ ಮನಸ್ಸು ಕಾಯಕ ಮತ್ತೆ ಈ ದೇಹ ಅಥವಾ ಮನುಷ್ಯ ಸಾಧಕ ಜೀವಿ ಕಾಯಕ ಮತ್ತು ಕಾಯಕದಿಂದ ಸಂಪಾದಿಸಿದ್ದನ್ನ ದಾಸೋಹದ ಮುಖಾಂತರ ಸಮಾಜಕ್ಕೆ ವಿನಿಯೋಗಿಸ್ತಿರ್ತಾನೆ. ಅದು ಲಿಂಗದ ಸಂತುಷ್ಟಿ ಆಗ್ತಾ ಇದೆ. ಆ ರೀತಿ ಮನ ಧಾರೆ ಒಟ್ಟಲು ಅಂದ್ರೆ ಧಾರೆ ಒಟ್ಟಲು ಅಂತ ಅಂದ್ರೆ ಈ ಪದ ಎಲ್ಲಿ ಉಪಯೋಗಿಸ್ತಾರೆ ಅಂದ್ರೆ, ಈ ಸಾಮಾನ್ಯವಾಗಿ ಗುಡಿಗಳಲ್ಲಿ ಸ್ಥಾವರ ಲಿಂಗದ ಒಂದು ಪೂಜೆಯನ್ನ ಮಾಡ್ಬೇಕಾದ್ರೆ, ಅರ್ಚನೆಯನ್ನ ಮಾಡ್ಬೇಕಾದ್ರೆ ಮೇಲ್ಗಡೆ ಒಂದು ಬಟ್ಟಲನ್ನ ಕಟ್ಟಿರ್ತಾರೆ, ಅದ್ರ ಕೆಳಗಡೆ ಒಂದು ರಂಧ್ರ ಇರುತ್ತೆ. ಆ ಮೇಲ್ಗಡೆ ಹಾಲು, ಅಮೃತ, ಕ್ಷೀರಾಮೃತ ಅಂತ ಹಾಕ್ತಾರಲ್ಲ, ಅದು ಅಥವಾ ನೀರು ಏನೇ ಮೇಲ್ಗಡೆ ಹಾಕಿದ್ರೆ ಅದು ಲಿಂಗದ ಇದು ನೆತ್ತಿ ಇರುತ್ತಲ್ಲ ಅದ್ರ ಮೇಲೆ ಬೀಳ್ತಾ ಇರುತ್ತೆ, ನಿಧಾನವಾಗಿ ಬೀಳ್ತಾ ಇರುತ್ತೆ. ಹಾಗೆ ಮನಸ್ಸು ಧಾರೆ ಒಟ್ಟಲು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ.
ಧಾರೆ ಒಟ್ಟಲಾಗಿರ್ಬೇಕು ಅಂದ್ರೆ ಕಾಯಕದಿಂದ ಸಂಪಾದನೆಯನ್ನ ಮಾಡಬೇಕು, ಅದನ್ನ ಸವೆಸ್ತಾ ಇರ್ಬೇಕು. ಅಲ್ಲಿ ಹೆಂಗೆ ಧಾರೆ ಒಟ್ಟಲ ಮುಖಾಂತರ ನೀರು ಸವಿತಾ ಸವಿತಾ ನಿಧಾನ ಜಿನುಗ್ತಾ ಇರುತ್ತಲ್ಲ, ಆ ರೀತಿ ಸಮಾಜಕ್ಕೆ ಅದು ಜಿನುಗಬೇಕು ಅನ್ನೋ ಒಂದು ಭಾವದಲ್ಲಿ ಹೇಳಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಕೂಡಲ ಸಂಗನ ಶರಣರು ಹಿಡಿಯದ ಬಂಡವನ್ನು ಆರಾಧಡಾಗಲಿ ಹೋಗಲಿಯರಯ್ಯ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಹಿಡಿಯದ ಪಥ ಬಂಡವನು ಅಂತ ಇದೆ. ಅದೇನೋ ಪ್ರಿಂಟಿಂಗ್ ಮಿಸ್ಟೇಕ್ ಏನಾದ್ರು ಇರಬಹುದೇನೋ ಅಂತ ನನ್ನ ಒಂದು ಅನಿಸಿಕೆ. ಕೂಡಲ ಸಂಗನ ಶರಣರು ಹಿಡಿದ ಬಂಡವನು ಆರಾಧಡಾಗಲಿ ಹೋಗಲಿಯರಯ್ಯ, ಅಲ್ಲಿ ಯಾ ತೆಗೆದ್ರೆ ಬಹುಶಃ ಈ ಒಂದು ವಚನಕ್ಕೆ ಸರಿಯಾದ ವ್ಯಾಖ್ಯಾನ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ತಾವು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಪುಸ್ತಕದಲ್ಲಿರುವುದು ಹಿಡಿಯದ ಅಂತ ಇದೆ, ಆದ್ರೆ ಅದು ಹಿಡಿದ ಆದ್ರೆ ಈ ವಚನದ ಅರ್ಥ ಒಂದು ಸಾರಾಂಶ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಅದು ಹಿಡಿದ. ಯಾಕೆಂದ್ರೆ ಕೂಡಲ ಸಂಗನ ಶರಣರು ಹಿಡಿದ ಬಂಡವನು ಅಂದ್ರೆ ಶರಣರು ಸಾಧಿಸಿದ ವಿಚಾರವನ್ನ ಬೇರೆಯವರು ಆರಾಧಡಾಗಲಿ ಹೋಗಲಿಯರಯ್ಯ, ಬೇರೆಯವ್ರ ಕೈಲಿ ಸಾಧ್ಯ ಆಗೋದಿಲ್ಲ. ಅಂದ್ರೆ ಶರಣರು, ಸಜ್ಜನರು, ಸದ್ಭಕ್ತರು, ಸತ್ಕ್ರಿಯಾವಂತರು ಇವರುಗಳು ಮಾತ್ರ ಈ ರೀತಿ ನಡ್ಕೊಳ್ತಾರೆ, ಅನ್ಯರ ಕೈಲಿ ಇದು ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದು ಹಿಡಿಯದ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಕೂಡಲ ಸಂಗನ ಶರಣರು ಹಿಡಿಯದ ಬಂಡವನು ಅಂದ್ರೆ ಅವ್ರು ಹಿಡಿಯದ ಬಂಡ ಯಾವ್ದಾಗಿರುತ್ತೆ? ಅನ್ಯಾಯ, ಅಸತ್ಯ, ಇವು ಅವರು ಶರಣರು ಹಿಡಿಯದ ಬಂಡ. ಅದನ್ನ ಆರಾಧಡಾಗಲಿ ಹೋಗಲಿಯರಯ್ಯ ಅಂದ್ರೆ ಅವ್ರು ಹೋಗದೆ, ಬೇರೆಯವರು ಹೋಗೋದೇ ಆ ಮಾರ್ಗ, ಅಸತ್ಯದ ಮಾರ್ಗ. ಹಾಗಾಗಿ ಇವೆರಡಕ್ಕೂ ತಾಳೆ ಆಗೋದಿಲ್ಲ. ಈ ಉದ್ದೇಶದಿಂದ ಅದು ಹಿಡಿದ ಬಂಡವನು, ಕೂಡಲ ಸಂಗನ ಶರಣರು ಹಿಡಿದ ಬಂಡವನು ಆರಾಧಡಾಗಲಿ ಹೋಗಲಿಯರೆ, ಅದನ್ನ ಯಾರು ಕಿತ್ಕೊಳಕ್ ಆಗೋದಿಲ್ಲ ಅಂತ. ಹೇಗೆ ಒಂದು ನಮ್ಮ ಒಂದು ಕಾಮನ್ ಆಗಿ ಉಪಯೋಗಿಸ್ತೀವಲ್ಲ ಒಂದು ಪದ, ಜ್ಞಾನವನ್ನ ಯಾರೂ ಕಸಿಯೋಕ್ಕಾಗೋದಿಲ್ಲ, ಕದಿಯೋಕ್ಕಾಗೋದಿಲ್ಲ. ಹಣ ಬೇಕಾದ್ರೆ ಕದೀತಾರೆ, ಆದ್ರೆ ಜ್ಞಾನವನ್ನ ಕದಿಯೋಕ್ಕಾಗೋದಿಲ್ಲ ಅಂತ ನಾವು ಹೇಳ್ತೀವಲ್ವ ದಿನನಿತ್ಯ. ಹಾಗೆ ಕೂಡಲ ಸಂಗನ ಶರಣರ ಪಥವನ್ನ, ಈ ಸತ್ಯದ ಪಥವನ್ನ ಯಾರೂ ಕೂಡ ಬೇರೆಯವರಿಗೆ ನಡೆಯಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಭಾವದಲ್ಲಿ ಹೇಳಿರ್ಬೇಕು ಅಂತ ಒಂದು ವಿಚಾರ ನನಗೆ ಅನ್ನಿಸ್ತಾ ಇರೋದು. ತಾವು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. 239ನೇ ವಚನ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯುಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಬಹಳ ಒಂದು ಪ್ರಸಿದ್ಧವಾದಂತ ವಚನ. ಈ ಸೃಷ್ಟಿಯಲ್ಲಿ ಲೋಕದ ಜನರು, ಪ್ರಾಪಂಚಿಕರು ದೇವಲೋಕವನ್ನ ಬೇರೆ ಸೃಷ್ಟಿ ಮಾಡಿರ್ತಾರೆ, ಮರ್ತ್ಯಲೋಕ ಅಂತ ಬೇರೆ ಇದೆ, ನರಕಲೋಕ, ಸ್ವರ್ಗ, ಎಷ್ಟೆಷ್ಟೋ ಯಾವ್ಯಾವುದೋ 14 ಲೋಕಗಳನ್ನು ಕೂಡ ಕುರಿತು ಹೇಳ್ತಾರೆ. ಅಂದ್ರೆ ಗುರು ಬಸವಣ್ಣನವರು ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಏನನ್ನ ನಿರಾಕರಿಸ್ತಾರೆ? ಬೇರೆ ಯಾವ ಲೋಕಗಳು ಇಲ್ಲ, ದೇವಲೋಕ ಮರ್ತ್ಯಲೋಕವೇ ಎಂಬುದು ಬೇರಿಲ್ಲ ಕಾಣಿಭೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಎಲ್ಲ ಇರೋ ಲೋಕಗಳೆಲ್ಲ ಈ ಭೂಮಿ ಮೇಲೆ ಇದ್ದಾವೆ. ಸತ್ಯ ನುಡಿದ್ರೆ ಅದೇ ದೇವಲೋಕ, ಸುಳ್ಳನ್ನ ಹೇಳಿದ್ರೆ ಅದೇ ಮರ್ತ್ಯಲೋಕ. ಮರ್ತ್ಯ ಅಂದ್ರೆ ಮಾನವರು ವಾಸ ಮಾಡುವಂತ ಲೋಕ, ಸತ್ಯವ ನುಡಿಯುವುದು ದೇವರು ವಾಸ ಮಾಡುವಂತ ಲೋಕ. ಯಾರು ಸತ್ಯವನ್ನು ಹೇಳ್ತಾರೆ ಅವರೇ ದೇವರು ಅಂತ ಅದರ ಅರ್ಥ. ಅಸತ್ಯವನ್ನ ಹೇಳುವರೆ ಮಾನವರು. ಸ್ಪಷ್ಟವಾಗಿ ಡಿಫರೆನ್ಸ್ ಇಲ್ಲೇ ಇದೆ. ದೇವರು ಅಂದ್ರೆ ಎಲ್ಲೋ ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಮನುಷ್ಯರನ್ನು ಬೇರೆ ಎಲ್ಲೋ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಸತ್ಯ ಇಲ್ಲೇ ಇದೆ, ಅಸತ್ಯವೂ ಇಲ್ಲೇ ಇದೆ, ಸ್ವರ್ಗವೂ ಇಲ್ಲೇ ಇದೆ, ನರಕವೂ ಇಲ್ಲೇ ಇದೆ. ಹಿಂದಿನ ಒಂದು ಚಂದ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಹಾಗಾಗಿ ಸ್ವರ್ಗ ನರಕ ಅನ್ನೋದ ಕಲ್ಪನೆಗಳು ಬೇರೆ ಕಡೆ ಎಲ್ಲೋ ಇವೆ ಅಂತಲ್ಲ. ಸತ್ಯವ ನುಡಿಯುವುದೇ ಸ್ವರ್ಗ ಆದ್ಮೇಲೆ, ದೇವಲೋಕ ಆದ್ಮೇಲೆ ಅದೇ ಆಚಾರವೇ ಸ್ವರ್ಗ. ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಅಂದ್ಮೇಲೆ ಅಲ್ಲಿ ಬರುವಂತ ಅನಾಚಾರಗಳೇ ನರಕ. ಕೂಡಲ ಸಂಗಮ ದೇವ ಇದಕ್ಕೆ ನೀವೇ ಸಾಕ್ಷಿ, ಪ್ರಮಾಣ. ನೀವೇ ಪ್ರಮಾಣ ಅಂದ್ರೆ ನೀವೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವೇ ಸಾಕ್ಷಿ ಅಂದ್ರೆ ನನ್ನ ಮನವೇ ಸಾಕ್ಷಿ ಅಂತ. ಕೂಡಲ ಸಂಗಮ ದೇವ ನಿರಾಕಾರ ಚೈತನ್ಯ ಯಾವುದಕ್ಕೋ ಸಾಕ್ಷಿ ಕೊಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ, ನನ್ನ ಮನವೇ ಸಾಕ್ಷಿ ಅಂತ ಇಲ್ಲಿ. ಅದಕ್ಕೆ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ. ಮನಸ್ಸಿಗೆ ಎಲ್ಲ ಕಳ್ಳತನಗಳು ಗೊತ್ತಿರುತ್ತೆ. ಹಾಗಾಗಿ ನೀವೇ ಸಾಕ್ಷಿ ಅಂತ ನಮ್ಮ ಮನಸ್ಸನ್ನೇ ನಾವು ಸಾಕ್ಷೀಕರಿಸಿಕೊಂಡು, ಎದುರಿಗಿನ ವ್ಯಕ್ತಿಯನ್ನ ಸಾಕ್ಷೀಕರಿಸ್ಕೊಳ್ಳೋದಲ್ಲ, ತನ್ನ ಮನಸ್ಸನ್ನ ತಾನು ಸಾಕ್ಷೀಕರಿಸಿಕೊಂಡು ಈ ವಿಚಾರಗಳನ್ನ ನಾವು ಈ ರೀತಿ ನಡ್ಕೋಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕೊನೆ ವಚನ 240. ಪುಣ್ಯ ಪಾಪಗಳೆಂಬವು ತಮ್ಮ ಇಷ್ಟ ಕಂಡಿರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ದೇವ, ಭಕ್ತ, ಜಯ, ಜಿಯ ಎಂಬ ನುಡಿಯೊಳಗೆ ಕೈಲಾಸವೈದುವುದೇ ಕೂಡಲ ಸಂಗಮ ದೇವ. ಮತ್ತೆ ಸ್ವರ್ಗ ನರಕದ ವಿಚಾರಕ್ಕೆ ಬಂದ್ರು. ಸ್ವರ್ಗ ಬೇರೆ ಕಡೆ ಇದೆ, ಅಲ್ಲಿದೆ, ಇಲ್ಲಿದೆ, ನರಕ ಇನ್ನೆಲ್ಲೋ ಇದೆ.
ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ? ಇಲ್ಲೇ ಇದೆ ಅಂತ ಹೇಳ್ತಾರೆ. ಪುಣ್ಯ ಪಾಪಗಳೆಂಬವು. ಈ ಸ್ವರ್ಗ ನರಕಕ್ಕೆ ಎಂಟ್ರಿ ಎಕ್ಸಿಟ್ ಯಾವುದು? ಪುಣ್ಯ ಪಾಪ ಅಥವಾ ಎಲಿಜಿಬಿಲಿಟಿ, ಅರ್ಹತೆ, ಮಾನದಂಡ ಯಾವುದು ಅಂತಂದ್ರೆ ಪುಣ್ಯ ಪಾಪ. ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಪುಣ್ಯ, ನರಕಕ್ಕೆ ಹೋಗ್ಬೇಕು ಅಂದ್ರೆ ಪಾಪ. ಹಾಗಾದ್ರೆ ಅವು ಯಾರ ಕೈಲಿದ್ದಾವೆ? ಅದನ್ನ ಹೇಳ್ತಾರೆ. ಪುಣ್ಯ ಪಾಪಗಳೆಂಬ ತಮ್ಮ ಇಷ್ಟ ಕಂಡಿರೆ. ತಮ್ಮ ಇಷ್ಟ ಅಂದ್ರೆ ನನ್ನ ಇಷ್ಟ ಅಂತ, ಮಾಡುವವನ ಇಷ್ಟ. ಯಾವ ಜೀವಿ ಮನುಷ್ಯ ಇದ್ದಾನೆ ಅವನ ಇಷ್ಟ. ಅಂದ್ರೆ ಅವನು ಒಳ್ಳೆ ಸುಕೃತವನ್ನ ಮಾಡಿದ್ರೆ ಅದೇ ಪುಣ್ಯ ಅಂತ ಅಂದ್ಕೋತೀವಿ, ದುಷ್ಕೃತ್ಯವನ್ನ ಮಾಡಿದ್ರೆ ಅದು ಪಾಪ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಇದು ದೇವ್ರನ್ನ ಮಾಡಿ ಕಳಿಸಿದಾನೆ ನನಗೆ ಅನ್ನುವ ಭಾವ ಬೇಡ ಅಂತ ಅದ್ರ ಅರ್ಥ. ನನ್ನ ಹಣೆ ಬರಹ ಅಂತ ನಾವ್ ಹೇಳ್ತೀವಿ ಸಾಮಾನ್ಯ. ನನ್ನ ಹಣೆ ಬರಹ ಸರಿ ಇಲ್ಲ, ದೇವ್ರು ನನಗೆ ಯಾಕೆ ಹಿಂಗ್ ಮಾಡ್ದ, ಅದ್ಯಾಕೆ ಹಂಗ್ ಮಾಡ್ದ ಅಂತ ಹಲವಾರು ಮಾತಾಡೋದನ್ನ ನಾವು ಕೇಳಿರ್ತೀವಿ. ಹಾಗಾಗಿ ಯಾರೂ ಮಾಡೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾ ಇದ್ರು ಇಲ್ಲಿ. ಅದನ್ನ ನೀನೇ ಮಾಡ್ಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ಪುಣ್ಯ ಪಾಪಗಳೆಂಬವು ತಮ್ಮ ಇಷ್ಟ ಕಂಡಿರೆ. ಅಯ್ಯ ಎಂದಡೆ ಸ್ವರ್ಗ. ಉದಾಹರಣೆ ಕೊಡ್ತಾ ಇದ್ದಾರೆ. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಉದಾಹರಣೆ ನೋಡ್ರಪ್ಪ ಈ ರೀತಿ ಇದೆ. ನೀನು ಈ ಸಮಾಜದ ಜೊತೆ ಅಯ್ಯ, ಅಪ್ಪ, ಅಣ್ಣ, ಅಕ್ಕ ಅಂತೇಳಿ ಕರೆದ್ರೆ ಆಗ ಸಮಾಜವೂ ಕೂಡ ನಿನಗೆ ಅಷ್ಟೇ ಗೌರವವನ್ನ ಕೊಟ್ಟು ಅದೇ ರೀತಿ ಮಾತಾಡ್ಸುತ್ತೆ. ಎಲವೋ ಎಂದಡೆ ನರಕ. ಸಮಾಜಕ್ಕೆ ಕೆಟ್ಟ ಮಾತುಗಳಿಂದ ಸಮಾಜದ ಜನರನ್ನ ನಾವು ನಿಂದಿಸ್ತಾ ಮಾತಾಡಿದ್ರೆ ಅದೇ ನಿಂದನೆ ನಮಗೆ ವಾಪಸ್ ಬರುತ್ತೆ. ಅದೇ ಮಾತುಗಳು, ಅದೇ ಬೈಗುಳಗಳು ವಾಪಸ್ ಬರುತ್ತೆ. ಹೊಯ್ದಡೆ ಹೊಯ್ಗಳು ಕೈಯ ಮೇಲೆ, ಬೈದಡೆ ಬೈಗಳು ಅಂತೇಳಿ ಒಂದು ವಚನ ಇದೆ. ಹಾಗೆ ನಾವು ಕೊಟ್ಟಿದ್ದು ವಾಪಸ್ ಬರುತ್ತೆ. ನ್ಯೂಟನ್ಸ್ ಥರ್ಡ್ ಲಾ, ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಹೇಳ್ತಾರಲ್ಲ, ಅದು ಈಕ್ವಲ್. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಮುಂದೆ ಹೇಳ್ತಾರೆ. ದೇವ, ಭಕ್ತ, ಜಯ, ಜಿಯ ಎಂಬ ನುಡಿಯೊಳಗೆ. ಯಾವ ನುಡಿಗಳನ್ನ ನಾವು ಹೇಳ್ಬೇಕು? ಆಗ್ಲೇ ಹೇಳಿದ್ನಲ್ಲ, ಅಯ್ಯ, ಅಕ್ಕ, ಅಣ್ಣ ಈ ರೀತಿಯಾಗಿ ಮಾತಾಡಿದ್ರೆ ದೇವ, ಭಕ್ತ, ಜಯ ಈ ರೀತಿಯಾಗಿ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ಪದಗಳೊಳಗೆ ಕೈಲಾಸವೇ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕೈಲಾಸವನ್ನ ಕಾಲ್ಪನಿಕ ಅಂತ ನಾವು ಅಂತ ಇದ್ದೀವಿ, ಆ ಕೈಲಾಸ ಎಲ್ಲೂ ಇಲ್ಲ, ಇಲ್ಲೇ ನಮ್ಮ ಹತ್ರದಲ್ಲಿದೆ, ನಮ್ಮ ಸುತ್ತಮುತ್ತನೇ ಇದೆ. ಯಾವಾಗ ಈ ರೀತಿ ಪದ ಬಳಕೆಯನ್ನ ಮಾಡಿದ್ರೆ, ಈ ರೀತಿಯ ಸಂಬಂಧವನ್ನ ನಾವು ಸಮಾಜದ ಜೊತೆಗೆ ಇಟ್ಟುಕೊಂಡ್ರೆ. ಹಾಗಾಗಿ ಗುರು ಬಸವಣ್ಣನವರು ಈ ವಚನಗಳ ಮೂಲಕ ನಮ್ಗೆ ಏನನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಮನುಷ್ಯನ ಒಂದು ಆಂತರಂಗಿಕ ವೃದ್ಧಿ ಯಾವ ರೀತಿ ಆಗಬೇಕು, ನಮ್ಮ ಸ್ವಭಾವಗಳು ಯಾವ ರೀತಿ ಪಲ್ಲಟ ಆಗಬೇಕು, ಯಾವ ರೀತಿ ಊರ್ಧ್ವದ ಕಡೆಗೆ ಅಂದ್ರೆ ಮೇಲ್ಮುಖವಾಗಿ ನಮ್ಮ ಭಾವನೆಗಳು ಚಲಿಸಬೇಕು ಎನ್ನುವ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಈ ಎಲ್ಲಾ ವಚನಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.